ತಿಳಿದುಕೊಳ್ಳಲಾಗತ್ತು ಮೂರ್ಖನಲ್ಲಪ್ಪ ಏನಿನ ಅನ್ನ ಶೀಲ ಏನಾದರೂ ಹೇಳಮ್ಮ ಏನಾಗಿದೆ ಹೇಳೋದೇನಿದೆ ಮಾತಿಗೆ ಬಾರದವರ ಕಡೆಯಿಂದ ಅನ್ನಿಸ್ಕೊಳ್ಳುವಂತಾಗಿದೆ ನನ್ನ ಜೀವನ. ಅಂದರೆ ಬೂದಿ ಮೆಚ್ಚಿದ ಕೆಟ್ಟದಿರ್ತಿರುವ ನಿನ್ನ ಮಾತಿನ ಅರ್ಥ ಅಂದ್ರೆ ನಿಮ್ಮ ತಮ್ಮ ಮಾಡಿದ್ದು ಸರಿನಾ? ಅಲ್ಲ, ಯಾರ್ಯಾರ ಮುಂದೆ ನನ್ನ ಮಾನವನ್ನ ತೆಗಿತಾರಲ್ಲ, ನಿಮ್ಮ ತಮ್ಮ ಮಾಡಿದ್ದು ಏನು? ಅವರವರ ಯೋಗ್ಯತೆ ಅವರವರ ಅರ್ಥಕೊಂಡು ಮಾತಾಡ್ಬೇಕು. ಮಾಯಿ ಏನ್ ಮಾತನಾಡ್ತೀನಿ ಅಂತ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ಅಣ್ಣ ಅದು ಅಂದ್ರೇನು? ನಿಮ್ಮ ತಮ್ಮ ವಿದ್ಯಾವಂತ ಪಂಡಿತನೇ? ನೀವೇನೇ ಹೇಳಿದ್ರು ನಾನು ಕೇಳುವುದಿಲ್ಲ. ಒಂದು ಕ್ಷಣ ನಾನು ನಿಮ್ಮ ಮನೆಗೆ ಇರಲ್ಲ, ಈಗಲೇ ಹೊರಟು ಹೋಗ್ತೀನಿ. ಹುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಬೇರೆಯವರ ಯೋಗ್ಯತೆ ಮಾತನಾಡುವ ನಿನಗೆ ಯಾವಾಗ ಇತ್ತಿದೆ? ಏನಂದೆ? ಶಾಲೆಯ ಮುಖವನ್ನು ನೋಡದೆ ಅಕ್ಷರ ಅರ್ಥವೇ ಗೊತ್ತಿಲ್ಲ ಅಂದೆ ನನ್ನ ತಮ್ಮನಿಗೆ. ನೋಡಮ್ಮ, ಹಾಲಿಗೆ ಉಕ್ಕಬಾರದು ಹೆಣ್ಣಿಗೆ ಸಕ್ಕಬಾರದು ಅಂತ ಹೇಳಿದ್ದಾರೆ ಬಲ್ಲವರು. ಅರ್ಥ ಮಾಡಿಕೊಂಡು ಮಾತನಾಡು. ಅಂದ್ರೆ ನಿಮ್ಮ ಮಾತು? ನಿಮ್ಮ ತಮ್ಮ ದೊಡ್ಡ ವಿದ್ಯಾವಂತ ಪಂಡಿತನೇ? ನೋಡಮ್ಮ, ಅಲ್ಪವಿದ್ಯೆ ಮಹಾಗಾರಿ ಇಷ್ಟು ಒಳ್ಳೇದಲ್ಲಮ್ಮ. ಅಷ್ಟಕ್ಕೂ ನೀನು ಓದಿರೋದು ಹಂಗಿನವರ ಮನೆಯಲ್ಲಿ ಉಂಡು ಓದಿರೋದು ಒಂದೇ ಒಂದು ಡಿಗ್ರಿ, ಅಷ್ಟಕ್ಕೆ ಇಷ್ಟು ಜಿಗಿದು ಮಾತನಾಡ್ತೀಯಲ್ಲ. ನನ್ನ ತಮ್ಮ ಕರ್ನಾಟಕ ರಾಜ್ಯ ನಡೆಸುವ IAS ಪರೀಕ್ಷೆಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಮ್ಮ ನನ್ನ ತಮ್ಮ. ಗೋಲ್ಡ್ ಮೆಡಲ್ ಅಂದಾಗ ಅವನೆಷ್ಟು ಜಿಗಿದು ಮಾತನಾಡಬಲ್ಲ ಅಂತ ಮನದಲ್ಲಿ ಎಚ್ಚರಿಟ್ಟು ಮಾತನಾಡು. ಅಣ್ಣ ಹೋಗಲಿ ಬಿಡಣ್ಣ, ಎಷ್ಟೇ ಆದ್ರೂ ನಮ್ಮ ತಮ್ಮನ ಹೆಂಡತಿ ತಿಳಿಯದೆ ತಪ್ಪು ಮಾಡೋದು ಮೇಲಾಗಿ ಸುಗಂಧಿಗೆ ಸುಪ್ಪತ್ತಿಗೆಯಲ್ಲಿ ಬಯದವಳು. ಅವಳು ಹೊಂದಿಕೊಳ್ಳುವಾಗ ನಾವೇ ಹೊಂದಿಕೊಳ್ಳಬೇಕು. ಅರ್ಜುನ, ಕಳ್ಳು ಹಾಲು ಕಣ್ಣಿಗಲ್ಲ, ಮಳ್ಳ ಹೆಣ್ಣು ಮಣ್ಣಿಗಲ್ಲ ಅಂತ ತವರ ಮನೆಯ ಶ್ರೀಮಂತಿಕೆ ಬಗ್ಗೆ ತೋರಿಸುವಂತ ಹೆಣ್ಣುಗಳಿಗೆ ಗೊತ್ತಾಗಬೇಕು. ತವರ ಮನೆಯ ಬಟ್ಟು ಹೊಡೆಯೋಗಿಂತ ಗಂಡನ ಮನೆಯ ಬಟ್ಟು ಕುಂಕುಮಾಲೇಸು ಅಂತ ಅರಿತಾಗ ಒಂದು ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆ. ಹೋಗಿ ಬಿಡಿ ಬಾಬಾ, ಏನೋ ಕೆಟ್ಟಗಳಿಗೆ ತಂಗಿ ಆ ರೀತಿ ಮಾತನಾಡಿದ್ದಾಳೆ. ಇಷ್ಟಕ್ಕೂ ಅವಳು ನಮ್ಗಿಂತ ಚಿಕ್ಕವಳು, ಏನೋ ತಿಳಿದೇನೋ ಮಾತನಾಡಿದ್ದಾಳೆ ಅಲ್ವೇನ್ರಿ? ಈ ವಿಷಯವನ್ನ ಇಲ್ಲಿಗೆ ಮರ್ತು ಬಿಡೋಣ. ಹೌದಣ್ಣ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದರೆ ತಿದ್ದಿ ನಡೆಯೋಕೆ ಒಂದು ಅವಕಾಶ ಕೊಟ್ಟದು ನಿಮ್ಮಂತ ಹಿರಿಯರ ಲಕ್ಷಣ. ನೋಡಮ್ಮ ಶೀಲಾ, ನಿನಗಿರುವ ಅನುಭವವನ್ನು ನೀನು ಅರಿತು ನಡೆದರೆ ನಿನ್ನ ಬಾಳು ಬಂಗಾರ ಆಗುತ್ತದೆ ಅಮ್ಮ, ಬಾಳು ಬಂಗಾರ ಆಗುತ್ತದೆ. ಅರ್ಜುನ, ಶಾಲೆ ಕಲಿತೇನೆಂದು ಸುಳ್ಳು ಹೇಳಿ ಎದೆಯಲ್ಲಿ 2 ಅಕ್ಷರ ಇರದೆ ತಂದೆ ತಾಯಿ ಜೀವ ಹಿಂಡುವಂತ ಬಂಡು ಮಕ್ಕಳಿಗೆ ತುಂಬಿಕೊಂಡ್ರು ಈ ಸಮಾಜದಲ್ಲಿ IAS ಪಾಸ್ ಆದರೂ ದೇಶದ ಬೆನ್ನೆಲುಬಾದ ರೈತನಾಗಿ ದುಡಿಯುವ ನೀನು ಚಲತೊಟ್ಟ ಚಲಗಾರನಪ್ಪ. ನೀನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸುವಂತ ಕಾಯಕ ಮಾಡುವ ನೀನು ಜಗಮೆಚ್ಚಿದ ಮಗನಪ್ಪ, ಜಗಮೆಚ್ಚಿದ ಮಗ. ಯಾಕಣ್ಣ ಎಲ್ಲರೂ ಒಟ್ಟಾಗಿ ನಿಂತು ಏನೋ ವಿಚಾರ ಮಾಡುವಂತೆ ಕಾಣ್ತಾ ಇದೆಯಲ್ಲ? ಏನಾಗಿದೆ ಮನೆಯಲ್ಲಿ? ಶೀಲಾ, ಏನಾಗಿದೆ? ಬನ್ರಿ, ಈ ಮನೆಯ ಸ್ವಾಮಿಯಾಗಿ ಮಾಡಿ ಕಾಮಿ ಹಾಗೆ ಮಾತಾಡ್ತಾರೆ. ಇಂಥ ಮನೆಯಲ್ಲಿ ನಾನು ಒಂದು ಕ್ಷಣ ಇರುವುದಿಲ್ಲ. ನಾನೀಗ್ಲೇ ನನ್ನ ತವ್ರ ಮನೆಗೆ ನಿಲ್ಲು ಶೀಲಾ, ಅಂತದೇನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳಣ್ಣ, ಏನಾಗಿದೆ ಈ ಮನೆಯಲ್ಲಿ? ನೋಡು ಶಂಕರ, ನಿನ್ನ ಹೆಂಡತಿಗೆ ಬುದ್ಧಿ ಇದ್ದಾರೆ, ಗುದ್ದಾಣ ಬಾ ಅನ್ನೋ ರೀತಿ ಹಿರಿಯರಂಬದ ಮರೆತು ಮಂಗನಂತೆ ಮಾತನಾಡ್ತಿದ್ದಾಳೆ. ಸ್ವಲ್ಪ ತಿಳಿಸಿ ಹೇಳು. ನೋಡ್ರಿ, ನಿಮ್ಮ ಅಣ್ಣ ಮಾಡಿದ್ದು ಸರಿನಾ? ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅಂದ ಮೇಲೆ ನಾನೇಕೆ ಈ ಮನೆಗೆ ಇರ್ಬೇಕು? ಒಂದು ಕ್ಷಣ ಇರ್ತಾರೆ, ನಾನು ಈಗಲೇ ಹೋಗ್ತೀನಿ. ಅಣ್ಣ, ಎಲ್ಲರೂ ಒಟ್ಟಾಗಿ ನನ್ನ ಹೆಂಡತಿಗೆ ದೇಶಿಸೋದು ಸರಿಯಲ್ಲ. ಅವಳು ಏನು ತಪ್ಪನ್ನಾದ್ರೂ ಮಾಡಿದಾಳೆ, ಸ್ವಲ್ಪ ಬಿಡಿಸಿ ಹೇಳಣ್ಣ. ಶಂಕರ್, ಏನಂತ ಮಾತನಾಡುತ್ತಿದ್ದೀಯಾ? ನಿನ್ನ ಹೆಂಡತಿಯನ್ನು ದ್ವೇಷಿಸುವುದೇ? ಅವಳ ಮಾಡಿದ್ರೆ ನಮ್ಗೆ ಅನ್ಯಾಯ ಆದರೆ ಏನು ತಪ್ಪು ದಾರಿಯಲ್ಲಿ ಹೋಗುವುದನ್ನು ಸರಿ ದಾರಿಯಲ್ಲಿ ಹೋಗುವಂತ ತಪ್ಪ?
ನೋಡಪ್ಪ ಶಂಕರ, ಯಾವತ್ತು ಹೆಣ್ಮಕ್ಳ ಜಗದಲ್ಲಿ ಗಂಡನದನ್ನು ತಲೆ ಕೊಡಬಾರ್ದಪ್ಪ. ಇದು ನಮ್ಮಿಬ್ಬರ ವಿಷಯ. ಇಷ್ಟಕ್ಕೂ ಈ ಮನೆಗೆ ಹಿರಿಯರು ಎನಿಸಿಕೊಂಡಿರುವ ಭಾವ ಇನ್ನೂ ಇದ್ದಾರೆ, ಅವ್ರು ಇದನ್ನ ನೋಡ್ಕೊಳ್ತಾರೆ. ನೀನ್ ಒಳಗಡೆ ಹೋಗಪ್ಪ. ಸೆಲಾ, ಶಂಕರ್ ಈಗ ಬಂದಿದ್ದಾನೆ, ಒಳಗೆ ಕರ್ಕೊಂಡೋಗಿ ಅವನಿಗೆ ಊಟ ಕೊಡಮ್ಮ. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟೇ ದೇಶಿಸಿದರು ಸುಮ್ಮನಿದ್ದು ಬಿಡಂತೀರಾ? ಮುಚ್ಚು ಬಾ ಶಂಕರ್. ಹೆಂಡತಿಯ ತಾಳಕ್ಕೆ ತಕ್ಕಂತ ಕುಣಿಯುವ ನೀನು ಒಬ್ಬ ಗಂಡಸ. ನಿನ್ನಂತವ್ರು ಇರುವುದ ಮೇಲೆ ಒಡ ಹುಟ್ಟಿದ ಸಹೋದರ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಅಣ್ಣ, ನಿನ್ನ ಮಾತು ಕೇಳಿ ನನ್ನ ಹೆಂಡತಿಗೆ ಮೋಸ ಮಾಡಲಾರೆ. ಈಗಿಂದೀಗಲೇ ನಾವು ಈ ಮನೆ ಬಿಟ್ಟೇ ಹೋಗುತ್ತೇವೆ. ನೀವೇ ಹಾಯಾಗಿರಿ, ನಡೆಸಿಲ್ಲ ಹೋಗೋಣ. ಬೇಡ ಶಂಕರ್, ಬೇಡ. ನನಗಿಂತ ಚಿಕ್ಕವರಾದ್ರೂ ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವಿಬ್ರು ಈ ಮನೆಯ ಬಿಟ್ಟು ಎಲ್ಲಿಗೂ ಹೋಗೋದು ಬೇಡ. ಸೀತಾ, ನೀನಾದ್ರೂ ಹೇಳಮ್ಮ. ಇಂಥ ಮೊಸಳೆ ಕಣ್ಣೀರಿಗೇನು ಕಮ್ಮಿ ಇಲ್ಲ. ಹೋಗಲಿ ಬಿಡಮ್ಮ ಗಂಗಾ. ಬೆದಗೆ ಬಂದ ನಾಯಿ ಮದವೇರಿದ ಆನೆ ತಡೆಯಕ್ಕೆ ಆಗಲ್ಲ. ಆದ್ದರಿಂದ ಗೊತ್ತಾಗುತ್ತೆ, ಗುಣ ನೋಡಿ ಹೆಣ್ಣುತ್ತಾ, ರುಚಿ ನೋಡಿ ಹಣ್ಣುತ್ತಾ ಅಂತ. ಇದ್ರಲ್ಲಿ ಏನಾದ್ರು ಹೇಳಿದರೆ ಹೆಣ್ಣು ಮರ್ಯಾದೆ ಕಳತೆ, ಹಣ್ಣು ಕೊಳ್ತಾನಂತ. ಇಷ್ಟೇ ನಮ್ಮ ಜೀವನ. ಶಂಕರ್, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡವು. ಈ ಮನೆಯ ಮರ್ಯಾದೆಯನ್ನು ತೆಗೆಯಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಣ್ಣ, 1000 ವರ್ಷವಿದ್ದರೂ ಸಾವು ತಪ್ಪಿದಲ್ಲ, 100 ವರ್ಷವಿದ್ದರೂ ಬೇರೆ ಆಗೋದು ತಪ್ಪಿದಲ್ಲ. ಹಾಗಾದ್ರೆ ನಾನು ಈ ಮನೆಯಲ್ಲಿ ಇರಬೇಕಾದ್ರೆ ಒಂದು ಕಂಡೀಷನ್. ಏನು ಶಂಕರ್, ಏನಂತ ನಿನ್ನ ಕಂಡೀಷನ್? ನೀನು ಯಾವತ್ತಾದ್ರೂ ಎದುರಾಗಿ ಮಾತಾಡಿದ ಈ ನಿನ್ನ ಅಣ್ಣ? ಅಣ್ಣ, ಈ ಕ್ಷಣದಿಂದಲೇ ನಾವಿಬ್ಬರು ಬೇರೆ ಬೇರೆ ಆಗಿಲ್ಲ ಅಂದಾಗ ಈ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಏನಪ್ಪ, ಏನ್ ಹೇಳ್ತಾ ಇದೀಯ ನೀನು? ಶಂಕರ್, ಹಾಗೆಲ್ಲ ಮಾತನಾಡಬೇಡಪ್ಪ, ಮಾತನಾಡಬೇಡ. ಮಾತನಾಡಿ ನೀ ನನ್ನ ಮನಸ್ಸು ನೋಯಿಸಬೇಡಪ್ಪ, ನೋಯಿಸಬೇಡ. ನಾವೆಲ್ಲ ಬೇರೆ ಸ್ಥಿತಿ ಊರಿನ ಜನಕ್ಕೆ ಏನಾದ್ರೂ ಗೊತ್ತಾದರೆ ಆಡಿಕೊಳ್ಳೋರ ಬಾಯಲ್ಲಿ ಆಹಾರವಾಗಿ ಬಿಡುತ್ತೆ. ಈ ಒಡ ಹುಟ್ಟಿದವರ ಮನೆತನ ಅಂದಾಗ ಈ ನನ್ನ ಇದ್ದು ಸತ್ತಾಗೆ ಅಪ್ಪ, ಇದ್ದು ಸತ್ತಾಗೆ. ಅದೇನು ಗೊತ್ತಿಲ್ಲಣ್ಣ. ನಾನು ಬೇರೆ ಆಗಬೇಕಂದ್ರೆ ಬೇರೆ ಆಗಬೇಕು ಅಷ್ಟೇ. ಇಲ್ಲಾಂದ್ರೆ ಹೇಳಿಬಿಡಿ, ನಾವು ಈ ಮನೆ ಬಿಟ್ಟೇ ಹೋಗುತ್ತೇವೆ. ಏನ್ರಿ, ಈ ಮನೆಯ ಹಗ್ಗನ ಹರಿಯಂಗಿಲ್ಲ, ಕೋಲು ಮುರಿಯಂಗಿಲ್ಲ. ಅಡ್ಡು ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತಾರೆ. ಬನ್ನಿ ನಿಲ್ಲಮ್ಮ ಶೀಲ, ತಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಅನ್ನುವ ಹಾಗೆ ಮಾತಿಗೆ ಬಲ್ಲದು ಪಂಚಾಮೃತ ಎಂಬುದನ್ನು ತಿಳಿಸಬೇಕು. ಶಂಕರ್, ಆಯ್ತಮ್ಮ, ನಿನ್ನ ಇಚ್ಛೆದಂತೆ ಆಗಲಿ. ಹಾಗಾದರೆ ಈಗಲೇ ಬೇರೆ ಬೇರೆ ಆಗಿ ಬಿಡೋಣ. ಈ ಮನೆಯ ಆಸ್ತಿ ಸಂಬಂಧ ಸಮಸ್ಯೆನೇ ಬೇಡ. ಏನಿದೆಯೋ ಮನೆ ಹಂಚಿಕೊಳ್ಳಕ್ಕೆ? ಇರೋದು 3 ಎಕರೆ ಜಮೀನು, ಹಿರಿಯರು ಬಿಟ್ಟು ಹೋದ ಈ ಹಳೆ ಮನೆ. ಇಷ್ಟೇನಪ್ಪ, ಇಷ್ಟು ಹಂಚಿಕೊಳ್ಳಪ್ಪ. ಬೇಡಪ್ಪ, ಬೇಡ, ನನಗೆ ಏನು ಬೇಡ, ನೀವು ಇಬ್ಬರೇ ಹಂಚಿಕೊಳ್ಳಿ. ಅಣ್ಣ, ನನಗೂ ಏನು ಬೇಡ, ಹೊಲ ಮನೆ ಯಾವುದೂ ಬೇಡ. ಗಂಗಾ, ಇದಕ್ಕೆ ನಿನ್ನ ಉತ್ತರವೇನು? ನೋಡಿ ಮಾವ, ಬಡತನವೇ ಇರಲಿ, ಸಿರಿತನವೇ ಇರಲಿ, ಪಾತಿರತೆಯನ್ನು ಪಾಲಿಸಿಕೊಂಡು ಬಂದು ಪತಿ ಧರ್ಮವನ್ನು ಸಾಧಿಸಬೇಕಾದದ್ದು ಸತಿಯಾದವಳ ಆದ್ಯ ಕರ್ತವ್ಯವಾಗಿದೆ ಮಾವ. ಆಯ್ತು, ನೀವ್ ಹೇಗೆ ಹೇಳ್ತೀರ ಹಾಗೆ ಆಗ್ಲಿ. ಎಷ್ಟಾದ್ರೂ ಸರ್ವ ಆಸ್ತಿ ಹೋಗ್ತಾ ಇರೋದು ನನ್ನ ಮೈದೂರಿಗಲ್ವಾ? ಈಗಲಾದ್ರೂ ಒಳಗೆ ನಡೀರಮ್ಮ. ಹಾಗಾದ್ರೆ ಈಗಲೇ ತಾಸ್ಕೊಂಡು ಬುದ್ಧಿ ತೋರ್ಸ. ಈ ಮನೆಯಲ್ಲಿ ಆಸ್ತಿಗೆ ಸಹಿ ಆಗ್ಲೇಬೇಕು. ಹೌದು, ಯಾರನ್ನ ನಂಬದ ಕಾಲವಿದು. ನೋಡಪ್ಪ ಶಂಕರ್, ಗಾಯದ ಮೇಲೆ ಬರೀ ಎಳೆಯಬೇಡಪ್ಪ, ಬರೀ ಎಳೆಯಬೇಡ. ಕಟ್ಟು ಕಸಿದುಕೊಳ್ಳುವ ಕೆಟ್ಟ ಬುದ್ಧಿ ನಿನ್ನ ಅಣ್ಣಂದಲ್ಲ,
ನೋಡಪ್ಪ ಶಂಕರ, ಇಷ್ಟು ಬೇಗನೆ ಸಹಿ ಹಾಕು ಅಂತ ಹೇಳಿದ್ರೆ ಅದಕ್ಕೆ ಕಾಗದ ಪತ್ರನಾದ್ರೂ ಬೇಡವೇನಪ್ಪ? ಅಯ್ಯಯ್ಯೋ, 1000 ಕಿಲೋಮೀಟರ್ ದೂರವಿರುವ ಈಗಿನ ಕಾಲದಲ್ಲಿ ಹಲೋ ಅನ್ನೋದಕ್ಕೆ ಯಾಕೆ ತಡ? ಸ್ವಲ್ಪ ತಾಳಿ, ಈಗಲೇ ಹೋಗಿ ಪತ್ರ ತರ್ತೀನಿ. ಅಯ್ಯೋ ದೇವರೇ, ತಾಮ್ರ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ಮಕ್ಕಳ ಜೀವನ ಮಾಡುತ್ತೆ ಅನ್ನೋ ಮಾತು ಹಿಂದೆ ನಿಜವಾಯಿತೆ. ಇಂಥ ಸ್ಥಿತಿಯ ನೋಡೋ ಬದಲು ಆ ದೇವರು ನನ್ನ ಕಣ್ಣು ಮುಚ್ಚಿದ್ರೆ ಎಷ್ಟೋ ನೆಮ್ಮದಿ ಇತ್ತು. ಅಣ್ಣ, ಎಂತ ಮಾತನಾಡುತ್ತಿದೀಯಾ? ಈ ಮಗನ ಮನಸ್ಸನ್ನು ನೋಯಿಸಬೇಡಣ್ಣ, ನೋಯಿಸಬೇಡ. ಅಡವಿಯಲ್ಲಿ ಗೇನ ಹೊಲ ಇಲ್ಲದಿದ್ದರು, ಊರಲ್ಲಿ ಮನೆ ಇಲ್ಲದಿದ್ದರು, ನಿನ್ನ ಸಲಹುತ್ತೇನನ್ನ ಸಲಹುತ್ತೇನೆ. ಹೌದು ಬಾಬಾ, ನಿಮ್ಗೆ ಯಾವುದೇ ತೊಂದರೆ ಬಾರದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ಅಣ್ಣ, ಅತ್ತಿಗೆ ಹಿರಿಯ ನನ್ನ ಮನೆಯಲ್ಲೇ ಇರಬೇಕು. ಶಂಕರ್, ಬೇಡಪ್ಪ ಬೇಡ, ನಿನಗೇಕೆ ತೊಂದರೆ? ನಾನು ಹೇಗೆಯೋ ಜೀವನ ಸಾಗಿಸ್ತೇನೆ. ಆದರೆ ಒಂದು ಮಾತು ಶಂಕರ್, ಹೊಸ್ತಿಲ ದಾಟಿದ ಹೆಣ್ಣು ಬೇರೆ ಇಲ್ದ ಹೊಲ ಎರಡು ಎರವರ ಪಾಲಪ್ಪ. ಹೀಗಿರುವಾಗ ಸವಾರಿ ಮಾಡೋ ಗಂಡಸಿನ ಕೈಯಾಗ ಹಗ್ಗ ಇರಬೇಕೇನೋ, ಹೆಂಗಸಿನ ಕೈಯಾಗ ಅಲ್ಲಪ್ಪ. ಇದನ್ನು ಅರಿತು ನಡೆದರೆ ಸಂಸಾರ, ಮರೆತು ನಡೆದರೆ ಅಲಾಹಲ. ತಗೊಳ್ಳಿ, ಸಹಿ ಹಾಕಿ. ನನಗ ಮಾತನಾಡೋದಕ್ಕೆ ಸ್ವಲ್ಪ ಆದ್ರೂ ಅವಕಾಶ ಕೊಡ್ರಿ. ನೋಡಿ, ದುಡ್ಡು, ಆಸ್ತಿ, ಅಂತಸ್ತು ನನ್ನ ಗಂಡನಿಗೆ ಯಾವ್ದು ಬೇಡವೋ ಅದು ಯಾವತ್ತೂ ನನಗೆ ಬೇಡ ರೀ. ನಾನು ಯಾವತ್ತೂ ಅದಕ್ಕೆ ಆಸೆ ಪಟ್ಟಿಲ್ಲ. ನೋಡಿ, ಈ ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ. ಹೋಗೋ ಮುಂಚೆ 2 ತಾಟು, ಒಂದ್ ಚರಿಗೆ, ಒಂದ್ ಡಬರಿನ ಕೊಟ್ಟು ಕಳಿಸಮ್ಮ. ಎಲ್ಲಾದ್ರೂ ಹೋಗಿ ಬದುಕೊಳ್ತೀವಿ. ಅಷ್ಟೇ ತಾನೇ? ತಾಳು ತರ್ತೀನಿ. ಏನ್ರಿ, ಬನ್ನಿ ಒಳಗಡೆ. Thank you.